ನಮಸ್ಕಾರ. ನೀವು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿದ್ರೆ ಅಥವಾ ಓದ್ಕೊಂಡಿದ್ರೆ ಶೇಕ್ಸ್ಪಿಯರ್ ಬಗ್ಗೆ ಕೇಳಿ ಇರ್ತೀರಾ. ಶೇಕ್ಸ್ಪಿಯರ್ ಒಬ್ಬ ಮಹೋನ್ನತ ಇಂಗ್ಲಿಷ್ ನಾಟಕಕಾರ. ಮುಖ್ಯವಾಗಿ ಅವರ ಸಾಹಿತ್ಯದಲ್ಲಿ ನಾವು ಗುರುತಿಸೋದು ಅವರ ಟ್ರಾಜಿಡೀಸ್ ಇಂದ. ಸುಮಾರು ಒಂದು 12 ದುರಂತ ನಾಟಕಗಳು ಬರೆದಿದ್ದಾರೆ ಶೇಕ್ಸ್ಪಿಯರ್. ಒಥೆಲೋ, ಮ್ಯಾಕ್ಬೆತ್, ರೋಮಿಯೋ ಜೂಲಿಯೆಟ್, ಹ್ಯಾಮ್ಲೆಟ್, ಈ ತರ. ಅದರಲ್ಲಿ ಏನಾಗುತ್ತೆ, ಹ್ಯಾಮ್ಲೆಟ್ ಕಿಂಗ್ ಹ್ಯಾಮ್ಲೆಟ್ ಇರ್ತಿರ್ತಾನೆ, ಅವನ್ನ ಕೊಲೆ ಆಗೋಗುತ್ತೆ. ಆ ಕೊಲೆ ಆದಾಗ ಅವನ ಮಗ ಯುವರಾಜ ಹ್ಯಾಮ್ಲೆಟ್ ಅವ್ರಿಗೂ ಚಿಂತೆ ಆಗುತ್ತೆ, ಏನ್ ಮಾಡೋದು ಮುಂದೆ ಅಂತ. ಯಾಕೆ ಅಂದ್ರೆ ಅವರ ತಂದೆಯ ತಮ್ಮ ಇರ್ತಾನೆ, ಅಂದ್ರೆ ಅವ್ರ ಚಿಕ್ಕಪ್ಪ, ಅವನ ಹೆಸರು ಕ್ಲಾಡಿಯಸ್ ಅಂತ. ಅವನು ಮತ್ತು ಅವರ ತಾಯಿ ಗೆರ್ಟ್ರೂಡ್ ಇಬ್ಬರು ಸೇರ್ಕೊಂಡು ಅವ್ರ ತಂದೆ ಕೊಲೆ ಮಾಡಿರ್ತಾರೆ. ಇದು ನಾಟಕದಲ್ಲಿ ಬರೋ ಕತೆ. ಈ ಮುಂದೆ ಹ್ಯಾಮ್ಲೆಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಅವ್ರ ಮೆಸೇಜ್ ತಿಳಿಸ್ಕೊಳ್ಳೋದ, ಏನ್ ಮಾಡೋದು ಅಂತ. ಸಾವ ಅಥವಾ ಸೂಯಿಸೈಡ, ಸೂಯಿಸೈಡ. ಸೊ ಇದು ಟು ಬಿ ಆರ್ ನಾಟ್ ಟು ಬಿ ಅಂತ. ಇದು ಸಾಹಿತ್ಯದಲ್ಲಿ ತುಂಬಾ ಚರ್ಚಿತವಾಗಿರೋ ವಿಚಾರ ಮತ್ತು ಇಟ್ಸ್ ಎ ಫಿಲಾಸಾಫಿಕಲ್ ಕ್ವಶನ್. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೂಡ ಅಂಥದೇ ಒಂದು ಪರಿಸ್ಥಿತಿ ಟು ಬಿ ಆರ್ ನಾಟ್ ಟು ಬಿ ಬಂದು ಬಿದ್ದಿದೆ ನಮ್ಮ ಕಣ್ಣು ಮುಂದೆ. ಹಿಂಬದಿ ಡ್ರೈವರ್ಸ್ ಏನಿದ್ದಾರೆ ಬೈಕಿಗೆ, ಅವರು ಕೂಡ ಹೆಲ್ಮೆಟ್ ಕಂಪಲ್ಸರಿ ಅಂತ ಹೇಳಿ ಆರ್ಡರ್ ಆಗಿದೆ. ನಾಳೆ ಬೆಳಗ್ಗೆಯಿಂದ ನೀವು ಎಲ್ಲ ಹಿಂದ್ಗಡೆ ಯಾರು ಕೂತ್ಕೋತಿರೋ ಹೆಲ್ಮೆಟ್ ಹಾಕೊಂಡು ಹೋಗದೆ ಇದ್ರೆ ಮೊದಲನೇ ಬಾರಿಗೆ 100 ರೂಪಾಯಿ ದಂಡ, ಎರಡನೇ ಬಾರಿ ತಪ್ಪು ಮಾಡಿದ್ರೆ 300 ರೂಪಾಯಿ ದಂಡ, ಮತ್ತೆ ತಪ್ಪು ಮಾಡಿದ್ರೆ 500 ರೂಪಾಯಿ ದಂಡ, ಆಮೇಲೆ ಮಾಡಿದ್ರೆ ನಿಮ್ಮನ್ನ ಕೋರ್ಟಿಗೆ ಎಳೀತಾರೆ. ಈ ಕಾನೂನು ಕರ್ನಾಟಕ ಬೆಂಗಳೂರಲ್ಲಿ ಜಾರಿಗೆ ಬಂದಿದೆ ಮತ್ತು 12 ಮಹಾನಗರ ಪಾಲಿಕೆಗಳಿವೆ ಕರ್ನಾಟಕದಲ್ಲಿ. ಬೆಂಗಳೂರು, ಮೈಸೂರು, ಮಂಗಳೂರು, ತುಮಕೂರು, ದಾವಣಗೆರೆ ಡ್ಯಾಶ್ 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 ಮತ್ತು ಇನ್ನೂ 44 ನಗರಸಭೆಗಳಿದೆ. ಫಾರ್ ಎಕ್ಸಾಂಪಲ್ ಅರಸೀಕೆರೆ, ಕನಕಪುರ, ಶಿಡ್ಲಘಟ್ಟ ಇತ್ಯಾದಿ. ಅಲ್ಲೆಲ್ಲ ಬರೀ ಮುಂಬದಿ ಸವಾರಿ ಮಾತ್ರ ಅದು ಕಂಪಲ್ಸರಿ ಇರುತ್ತೆ. ಇದು ಬಹಳ ಚರ್ಚಿತವಾದ ವಿಚಾರ ಆಗಿದೆ ಕರ್ನಾಟಕದಲ್ಲಿ. ಅಲ್ಲರಿ ನಾವು ಒಂದು ಹೆಲ್ಮೆಟ್ ಹಾಕೊಂಡು ಹೋಗೋದೇ ಕಷ್ಟ. ಅಂದ್ರೆ ಹಿಂದ್ಗಡೆ ಅವರಿಗೆ ಹೆಲ್ಮೆಟ್ ಹಾಕೊಂಡು ಹೋಗೋದು ಹೇಗೆ? ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು, ಮಕ್ಕಳಿಗೆ ಹೆಲ್ಮೆಟ್ ಹಾಕ್ಬೇಕಾ? ಯಾರೋ ಸ್ಕೂಲಿಂದ ಪಿಕಪ್ ಮಾಡಬೇಕು, ಇನ್ಯಾರೋ ಹೋಟೆಲಿಂದ ಪಿಕಪ್ ಮಾಡಬೇಕು, ನಮ್ಮ ತಂದೆನ ಲೈಬ್ರರಿ ಕರ್ಕೊಂಡು ಹೋಗ್ಬೇಕು, ನಮ್ಮ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಹಾಡು ಮೂಡಿ ಹೋಗ್ತಾನೆ ಇಟ್ಟು ಯಾರೋ ಡ್ರಾಪ್ ಕೇಳ್ತಾರೆ. ಎಲ್ಲರಿಗೂ ಹೆಲ್ಮೆಟ್ ಇಟ್ಕೊಂಡು ಓಡಾಡಕ್ಕಾಗುತ್ತಾ? ಇದು ತುಂಬಾ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯವಾಗಲ್ಲ. ಈ ಏನು ಕಾನೂನು ಬಂದಿದೆ ಹೊಸದು, ಅದರಿಂದ ನಮಗೆ ತುಂಬಾ ಕಷ್ಟ ಆಗಿದೆ ಅಂತೇಳಿ ನಾನು ಸುಮಾರು ಒಂದು 100 ಜನ ಹತ್ರ ಮಾತಾಡಿದೆ ಇದ್ರ ಬಗ್ಗೆ. ಒಬ್ಬ ಅದರಲ್ಲೂ ಬೈಕ್ ಸವಾರರು, ಈ ಹಿಂಬದಿ ಸವಾರ ಅಂದ್ರೆ ಪಿಲಿಯನ್ ರೈಡರ್ಸ್ಗೂ ಕೂಡ ಕಂಪಲ್ಸರಿ ಇರೋದನ್ನ ಯಾರು ಒಪ್ಪುತ್ತಾ ಇಲ್ಲ. ಸಾರ್ವತ್ರಿಕವಾದ ಪ್ರತಿರೋಧ ಇದೆ. ಇದು ಪ್ರತಿರೋಧ ಯಾರ ಮೇಲೆ ನಾವು ಯೋಚನೆ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ ತಂದಿರೋ ಆಜ್ಞೆ. ಯಾಕಂದ್ರೆ ದೇಶದಲ್ಲಿ ಸಿಕ್ಕಾಪಟ್ಟೆ ರೋಡ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಅಮಾಯಕ ಜೀವಗಳು ಸಾಯ್ತಾ ಇದ್ದಾರೆ. ನೋಡಿ, ದೆಹಲಿಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೂ ವೀಲರ್ಸ್ ದೆಹಲಿ ಇದೆ. ಅದೇ ಬಿಟ್ಟರೆ ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಟೂ ವೀಲರ್ಸ್ ಇದೆ. ಕಡೆ ಪಕ್ಷ ದಿನ ಒಂದು 2 ಸಾಯ್ತಾರೆ ತಲೆಗೆ ಏಟು ತಿಂದು. ಅದನ್ನು ತಪ್ಪಿಸಬೇಕು ಅನ್ನೋ ಒಂದು ವಿಶಾಲವಾದ ಉದ್ದೇಶ ಸುಪ್ರೀಂ ಕೋರ್ಟ್ದು. ಆ ಆರ್ಡರ್ನ ಕಾನೂನನ್ನ ಜಾರಿ ತರೋದಷ್ಟೇ ಕರ್ನಾಟಕ ಸರ್ಕಾರದ ಹೊರತು ಕರ್ನಾಟಕ ಸರ್ಕಾರನೇ ತಂದಿರೋ ಕಾನೂನಲ್ಲ ಇದು. ಆದ್ರೆ ನಾಗರಿಕರು ಮಾತ್ರ ಇದನ್ನ ತುಂಬಾ ವಿರೋಧಿಸ್ತಾ ಇದ್ದಾರೆ. ಇದು ಮುಂದೆ ಏನಾಗುತ್ತೆ ನೋಡೋಣ. ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಅನ್ಸುತ್ತೆ. ಹೇಗಿದ್ರೆ ನನ್ನ ಕೇಳಿದ್ರೆ ನೀವು ಹೇಳ್ತೀನಿ, ಯಾರೋ ಒಬ್ರು ಮತ್ತೆ ಸುಪ್ರೀಂ ಕೋರ್ಟಿಗೆ ಒಂದು PI ಹಾಕ್ಬೇಕು. ಸ್ವಾಮಿ, ಇದು ಸಾಧು ಅಲ್ಲ, ಹಿಂಬದಿ ಸವಾರಗೂ ನೀವು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು ಪ್ರಾಕ್ಟಿಕಲಿ ಇಂಪಾಸಿಬಲ್. ಪ್ಲೀಸ್ ರೀಕನ್ಸಿಡರ್ ಇಟ್. ಏನಾದಕ್ಕೆ ಮಾಡಿಫಿಕೇಶನ್ಸ್ ಮಾಡಿ, ಏನಾದ್ರು ವಿನಾಯಿತಿ ತೋರಿಸಿ ಈ ತರ ಮಾಡಿದ್ರೆ ಆಗುತ್ತೆ ಹೊರತು ಇಲ್ಲದ್ರೆ ಇದು ತುಂಬಾ ನಮಗೆ ಕಷ್ಟ ಆಗುತ್ತೆ ಅಂತೇಳಿ ಯಾರೋ PI ಹಾಕೋದು ಒಂದು. ಇನ್ನೊಂದು, ಯಾರು ಬುದ್ಧಿವಂತರು ಬೇಕಾದ ಜನ ಇರಲ್ಲ, ಏನೋ ಕಂಡು ಹಿಡಿತಾರಲ್ಲ. ಸೊ ಅವರು ಒಂದು ಫೋಲ್ಡಬಲ್ ಈ ತರ ಹೆಲ್ಮೆಟ್ ಯಾರು ಕಂಡು ಹಿಡಿದ್ರೆ ಅದನ್ನ ಮಡಚಿಬಿಟ್ಟು ತಕ್ಷಣ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬೋದು. ಆ ಥರದ್ದು ಏನಾದ್ರು ಕಂಡು ಹಿಡ್ಕೋಬಹುದು, ಏನೋ ಗೊತ್ತಿಲ್ಲ. ಸೊ ಒಟ್ಟಾರೆ ಈ ಟು ಬಿ ಆರ್ ನಾಟ್ ಟು ಬಿ ಹೆಲ್ಮೆಟ್ ಬೇಕಾ ಬೇಡ ಅನ್ನೋದು ಚರ್ಚೆ ತುಂಬಾ ದಿವಸ ಸಾಗುತ್ತೆ. ಒಂದಂತೂ ನಿಜ, ಈಗ ತಾನೇ ನಮ್ಮ ರಿಪೋರ್ಟರ್ ಬೆಂಗಳೂರಿನ ಹೆಚ್ಚುವರಿ ಸಂಚಾರ ಆಯುಕ್ತ MS ಸಲೀಂ ಅವರಿಗೆ ಫೋನ್ ಮಾಡಿದ್ರು. ಅವರು ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಬೆಂಗಳೂರಿನ ಮಹಾಜನತೆಗೆ. ಈ ಹೆಲ್ಮೆಟ್ ಕಂಪಲ್ಸರಿ ಏನಿದೆ ಪಿಲಿಯನ್ರಿಗೆ, ಅದರ ಬಗ್ಗೆ ಯಾವುದೇ ರಾಜಿ ಇಲ್ಲ. ನಾಳೆ ಬೆಳಿಗ್ಗೆಯಿಂದ ಇದು ಜಾರಿಗೆ ಬರುತ್ತೆ. ನೀವು ಹಾಕೊಂಡು ಹೋದ್ರೆ ನಿಮಗೆ ಓಕೆ, ಇಲ್ಲ ಅಂದ್ರೆ ನಿಮಗೆ ದಂಡ ಹಾಕೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಇನ್ನೊಂದು ವೀಕ್ಷಕರೇ, ಕರ್ನಾಟಕದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳಲ್ಲಿ ಬೇರೆ ಬೇರೆ ಇದಿದೆ, ರೂಲ್ಸ್ ಇದೆ. ಇನ್ ದ ಸೆನ್ಸ್ ಆ ಜಿಲ್ಲೆಯ ಸಂಚಾರಿ ಇನ್ಸ್ಪೆಕ್ಟರ್ಸ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದನ್ನು ನಿರ್ವಹಣೆ ಮಾಡ್ಕೋತಾರೆ. ಮತ್ತು ನಿಮ್ಮ ಇದೇನಿದೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಒಂಥರ ಸಿಮ್ ಕಾರ್ಡ್ ತರ ಮಾರ್ಕ್ ಬರುತ್ತೆ. ನಮ್ಮ ಬೆಂಗಳೂರಲ್ಲಿ ಅದಿದೆ. ಅದ್ರ ನೀವು ಏನೋ ತಪ್ಪು ಮಾಡಿದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಆ ಮಾಡಿರೋ ಪೊಲೀಸ್ ಕೈಲಿ ಇರ್ತದೆ. ಅದ್ರ ಯಂತ್ರ ನಮ್ಮ ಬೆಂಗಳೂರು ಪೊಲೀಸ್ ಹತ್ರ ಇದೆ. ಆದ್ರೆ ದಾವಣಗೆರೆ, ತುಮಕೂರು, ಮಂಗಳೂರು ಅಲ್ಲೆಲ್ಲ ಪೊಲೀಸ್ ಹತ್ರ ಆ ತರ ಯಂತ್ರ ಇಲ್ಲ ಅಂತೆ. ಅವ್ರು ಅದು ಹೇಗೆ ದಾಖಲೆ ಮಾಡ್ಕೋತಾರೆ, ಹೇಗೆ ದಾಖಲೆ ಮಾಡ್ಕೊಳ್ಳಲ್ಲ ಅದನ್ನು ನೋಡ್ಬೇಕು ಮುಂದೆ ಹೇಗಾಗುತ್ತೆ. ಇನ್ನೊಂದು ಇವತ್ತು ನನಗೆ ತುಂಬಾ ದುಃಖ ಆಗಿದೆ ಅಂದ್ರೆ, ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಟಿಪ್ಪರ್ ಹೋಗ್ತಾ ಇತ್ತು. ಟಿಪ್ಪರ್ಲಿ ಕಲ್ಲು ತುಂಬಿಕೊಂಡು ಹೋಗ್ತಾ ಇತ್ತು ಲಾರಿ. ಮುಂದ್ಗಡೆ ಒಂದು ಬೈಕಿಗೆ ಡ್ಯಾಶ್ ಹೊಡಿತು. ಹೊಡೆದಾಗ ಹಿಂದ್ಗಡೆ ಒಬ್ಬ ಹುಡುಗ ಕೂತಿದ್ದ, 8 ವರ್ಷದ ಸ್ಟೂಡೆಂಟ್. ಅವ್ನು ಸತ್ತೋಗ್ಬಿಟ್ಟ, ಕರಳು ಚುರುಕೊಂಡೋಯ್ತು. ಮುಂಬದಿ ಸವಾರ ಅವ್ರ ತಂದೆ ಅಂತೆ ಪಾಪ, ಅವ್ರನ್ನ MS ರಾಮಯ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ನಾವೆಲ್ಲ ಸೇರಿ ಅವ್ರಿಗೆ ಒಂದು ಬೇಗ ಗುಣಮುಖರಾಗಿ ಅಂತ
ಹೇಳೋಣ. ಇನ್ನೊಂದು ಇಷ್ಟಾದ್ರೂ ನನ್ನ ಮನಸ್ಸಿರುತ್ತೆ, ಏನಾಗಲಿ ಪಿಲಿಯನ್ ರೈಡರ್ಸ್ಗೆ ಹೆಲ್ಮೆಟ್ ಕಂಪಲ್ಸರಿ ಬರ್ಲಿ ಅಂತ ನನಗಂತೂ ನನ್ನ ವೈಯಕ್ತಿಕ ಅಭಿಪ್ರಾಯ. ನಿಮ್ ತೊಂದರೆ ತಾಪತ್ರ ಏನಿದೆ ಗೊತ್ತಿಲ್ಲ. ಈಗ ಹೇಳಿದ ತಕ್ಷಣ ನೀವೆಲ್ಲ ಶ್ಯಾಮ್ ಚಂದರ್ ಕಾಂಗ್ರೆಸ್ ಏಜೆಂಟು, ಬಿಜೆಪಿ ಏಜೆಂಟು ಅಂತೇಳಿ ನೀವೇನಾದ್ರು ಕಲ್ಗಿಲ್ ಎಸ್ತಾರೆ, ಅವೆಲ್ಲ ಅಂತ ಸಂದರ್ಭ ಬಂದಿತ್ತು ಅಂತ ನಾನು ಹೆಲ್ಮೆಟ್ ಹಾಕೊಂಡೆ ಸ್ಟುಡಿಯೋದಿಂದ ಆಚೆಗೆ ಹೋಗ್ತಾ ಇದ್ದೀನಿ. ಬಾಯ್ ಫಾರ್ ನೌ.